ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೇ ನಮಗೆ ಕಬ್ಬು ಬಿಟ್ಟರೆ ಮತ್ತು ಪೊಂಗಲ್ ನೆನಪಾಗುತ್ತೆ. ಹಾಗಾದರೆ ಒಂದೇ ಟೈಮಲ್ಲಿ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಪಾವ್ ಅಕ್ಕಿಗೆ ಅರ್ಧ ಪಾವಷ್ಟು ಹೆಸರು ಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀವಿ. ಹುರ್ಕೊಳ್ತಿರೋದು ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹುರಿದಿದ್ದ ನಂತರ ಅದಕ್ಕೆ ತೊಳೆದಿಡ್ಕೊಂಡು ನೀರು ಮತ್ತು 1 ಗ್ಲಾಸಷ್ಟು ಹಾಲನ್ನು ಹಾಕಿ ಒಂದು 4 ವಿಷಲ್ ಹೊಡ್ಸ್ಕೋಬೇಕು. ಇದನ್ನು ರೈಸು ಮತ್ತು ಬೇಳೆನ. ಮತ್ತು ಖಾರ ಪೊಂಗಲ್ಗೆ ಕಾಯಿ ತುರಿ ತುರಿದಿಟ್ಕೊಂಡು, ಹಸಿ ಶುಂಠಿ ಜಜ್ಜಿಟ್ಕೊಂಡಿರೋದು, ಜೀರಿಗೆನೂ ಪುಡಿ ಮಾಡಿ ಇಟ್ಕೊಂಡಿರೋದು, ಹಸಿಮೆಣ್ಸಿಕಾಯಿ 4ರಿಂದ 5, ಕರಿಬೇವು ಸೊಪ್ಪು, ಮೆಣಸಿನ್ಕಾಳು, ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ ಒಂದು 4ರಿಂದ 5. ಖಾರ ಪೊಂಗಲ್ಗಿದು. ಸ್ವೀಟ್ ಪೊಂಗಲ್ಗೆ ಕೊಬ್ಬರಿ ಮತ್ತು ಒಣ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಶುಂಠಿ ಪೌಡರು. ನೋಡಿರಿ, ಈಗ ಆಲ್ರೆಡಿ 4ರಿಂದ 5 ವಿಷಲ್ ಹೊಡೆದ್ಮೇಲೆ ನಿಮ್ಗೆ ಯಾವ್ದು ಎಷ್ಟು ಬೇಕು, ಖಾರ ಜಾಸ್ತಿ ಬೇಕೋ ಸ್ವೀಟ್ ಬೇಕೋ ಡಿವೈಡ್ ಮಾಡ್ಕೊಂಡು ರೈಸ್ನ, ಕಾಯಿ ತುರಿನ ಆ್ಯಡ್ ಮಾಡ್ತಿದ್ವಿ ಕುದಿ ಬಂದಾದಮೇಲೆ. ಇದಕ್ಕೂ ಸ್ವೀಟ್ ಪೊಂಗಲ್ ಇದು ನಾವು ಮಾಡಿರೋದು. ಸ್ವಲ್ಪ ಸ್ವೀಟ್ ಪೊಂಗಲು, ಖಾರ ಪೊಂಗಲ್ ಜಾಸ್ತಿ ಮಾಡಿದ್ದೀವಿ. ಸ್ವೀಟ್ ಪೊಂಗಲ್ಗೆ ಕಾಯಿ ತುರಿ ಆ್ಯಡ್ ಆಗಿದ ನಂತರ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನೂ. ಮತ್ತು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೋದು ಇವಾಗೂ ಕೂಡ ಗಟ್ಟಿ ಆದರೆ. ಸ್ವೀಟ್ ಪೊಂಗಲ್ಗೆ ಬೆಲ್ಲದ ಹಾಲನ್ನ ಸೋಸ್ತಾ ಇರೋದಿದು. ಬೆಲ್ಲನ ಆಲ್ರೆಡಿ ಕಾಸಿಟ್ಕೊಂಡಿರೋದಿದು ಸೋಸ್ತಿದ್ದೀವಿ. ಸೋಸಿ ಆಮೇಲೆ ಇದನ್ನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಪ್ಯಾನಿಗೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿಕೊಂಡು ಸ್ವೀಟ್ ಪೊಂಗಲ್ಗೆ ಹಾಕ್ತಾರೆ. ಸ್ವೀಟ್ ಪೊಂಗಲ್ ಕೂಡ ರೆಡಿ ಆಗುತ್ತೆ. ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕು ತುಪ್ಪ ಹಾಕ್ಕೋಬೋದು. ನಾವು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನೀಟಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಆ್ಯಡ್ ಮಾಡ್ತಿದ್ದೀವಿ ನೋಡಿ. ಸ್ವೀಟ್ ಪೊಂಗಲ್ಗೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಶುಂಠಿ ಪೌಡರ್ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಇದು ಸ್ವೀಟ್ ಪೊಂಗಲ್ ಕುದಿಯೋಕ್ಕೆ ಬಿಡೋಣ. ನೆಕ್ಸ್ಟ್ ಮತ್ತು ಖಾರ ಪೊಂಗಲ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ ಅದೇ ಪ್ಯಾನ್ಗೆ ಕೂಡ. ತುಪ್ಪ ಸ್ವಲ್ಪ ಕರಗಿದ ನಂತರ ನಾವು ಆಲ್ರೆಡಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿಕಾಯಿ, ಕರಿಬೇವು ಅದನ್ನು ಆ್ಯಡ್ ಮಾಡ್ತಿದ್ದೀವಿ. ಗೋಡಂಬಿ ಕೂಡ ಲಾಸ್ಟಲ್ಲಿ ಫ್ರೈ ಮಾಡ್ತೀವಿ ನೋಡಿ. ತುಪ್ಪ ಇವಾಗ ಕರಗಿದೆ. ಇದಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ ಹಸಿಮೆಣ್ಸಿಕಾಯಿ, ಚೆನ್ನಾಗಾಗುತ್ತೆ. ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವನ್ನ ಫ್ರೈ ಮಾಡ್ತಿದ್ದೀವಿ ಫಸ್ಟು. ಆಮೇಲೆ ಹಸಿ ಶುಂಠಿ ಮತ್ತು ಜೀರಿಗೆ ಪೌಡರ್ ಕೂಡ ಹಾಕ್ತಿದ್ದೀವಿ ಇದರಲ್ಲೇ. ಇದು ಫ್ರೈ ಆಗ್ತಿದ್ದಂಗೆ ಲಾಸ್ಟಲ್ಲಿ ಗೋಡಂಬಿ ಅಷ್ಟೇ ಹಾಕ್ತಿದ್ದೀವಿ. ನಾವೇನು ದ್ರಾಕ್ಷಿ ಖಾರ ಪೊಂಗಲ್ಗೆ ಹಾಕಿಲ್ಲ, ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕ್ಕೋಬೋದು. ಇದು ಫ್ರೈ ಆಗ್ತಿದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಉಪ್ಪು ಹಾಕ್ಕೊಂಡು, ಅರಿಶಿನ ಪುಡಿ 1 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಹಾಕಿರೋದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಆ್ಯಡ್ ಮಾಡಿದರೆ ಒಂದು ಕುದ್ದಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಖಾರ ಪೊಂಗಲ್ ಕೂಡ ರೆಡಿ ಆಗುತ್ತೆ. ಸ್ವೀಟ್ ಪೊಂಗಲ್ ನೋಡಿ ಆಲ್ರೆಡಿ ಕುದೀತಾ ಇದೆ. ಇದು ತೆಳ್ಳಗಿದ್ರೂ ಕೂಡ ಆಮೇಲೆ ಗಟ್ಟಿಯಾಗುತ್ತೆ ತಣ್ಣಗಾದ್ಮೇಲೆ. ಖಾರ ಪೊಂಗಲ್ ಕೂಡ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಒಂದೇ ರೆಸಿಪಿಯಲ್ಲಿ 2 ರೆಸಿಪಿನೂ ಕೂಡ ಮಾಡ್ಬೋದು ಒಂದೇ ಟೈಮಲ್ಲಿ. ನೋಡ್ಬೋದು ನೀವೇ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ನ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.